ಜಗತ್ತಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ನಮ್ಮ ಕಣ್ಮುಂದೆ ಏನೇನು ಆಗ್ತಿದೆ ಅಂತ ಮೊದಲು ನಾವು ತಿಳ್ಕೋಬೇಕು. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೇನೆ ನಡೀತಾ ಇರುತ್ತೆ. ಅದರಲ್ಲಿ ಕೆಲವೊಂದು ವಿಷಯನ ನಾನು ನಿಮಗೆ ಹೇಳ್ತೀನಿ ಬನ್ನಿ. ನೀವು 150 ರೂಪಾಯಿ ಸಂಪಾದಿಸಿದರೆ 200 ರೂಪಾಯಿಗಳಷ್ಟು ಸಮಸ್ಯೆಗಳಿರುತ್ತದೆ. ಹಾಗೆ ನೀವು 1 ಕೋಟಿ ಗಳಿಸಿದರೆ 200 ಕೋಟಿಯಷ್ಟು ಸಮಸ್ಯೆ ಎದುರಾಗುತ್ತದೆ. ಯಾರು ಎಷ್ಟೇ ಸಂಪಾದಿಸಿದರೂ ಅವರಿಗೆ ಅವರದೇ ಆದ ಸಮಸ್ಯೆ ಇದ್ದೇ ಇರುತ್ತದೆ ಎಂದು ನಟ ಧನುಷ್ ಅವರು ಹೇಳಿಕೊಂಡಿದ್ದಾರೆ. ಇತ್ತೀಚಿನ ಒಂದು ಪ್ರೆಸ್ ಮೀಟ್ ನಲ್ಲಿ ಸಪ್ತಮಿ ಗೌಡ ಅವರು ಕಾಂತಾರ ಚಾಪ್ಟರ್ 1 ನಲ್ಲಿ ನಾನು ನಟಿಸಿಲ್ಲ, ಈ ಸಿನಿಮಾದಲ್ಲಿ ನನ್ನ ಪಾತ್ರವೇನೂ ಇಲ್ಲ ಅಂತ ಸಪ್ತಮಿ ಗೌಡ ಅವರು ಹೇಳಿದ್ದಾರೆ. ಇದು ಅವರ ಅಭಿಮಾನಿಗಳಲ್ಲಿ ನಿರಾಸೆಯನ್ನು ಮೂಡಿಸಿದೆ. ತಂದೆ ತಾಯಿ ಕೂಲಿ ಮಾಡಿ ಓದಿಸಿದ್ದಕ್ಕೂ ಸಾರ್ಥಕ ಆಯಿತು. 52 ಲಕ್ಷ ರೂಪಾಯಿ ಪ್ಯಾಕೇಜ್ ಇರುವ ಕೆಲಸವನ್ನು ಗಿಟ್ಟಿಸಿಕೊಂಡ ಯುವತಿ. ಹೌದು, ಒಬ್ಬ ಸಾಮಾನ್ಯ ರೈತನ ಮಗಳು ಐಐಟಿಯಲ್ಲಿ ಎಂಟೆಕ್ ಅನ್ನು ಪೂರ್ಣಗೊಳಿಸಿ ಎನ್ವಿ ಐಡಿಯಾ ಇಂದ 52 ಲಕ್ಷ ರೂಪಾಯಿ ಪ್ಯಾಕೇಜ್ ಇರುವ ಕೆಲಸವನ್ನು ಪಡೆದಿದ್ದಾಳೆ. ಬೆಳಗಾವಿಯಲ್ಲಿ ದೇಯಣ್ಣ ಎಂಬ ಒಬ್ಬ ಶಿಕ್ಷಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಬಡ ಶಾಲಾ ವಿದ್ಯಾರ್ಥಿಗಳಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಿಸಿದ್ದಾರೆ. ಇದಕ್ಕೆ ಅವರು 2 ಲಕ್ಷ ಖರ್ಚು ಮಾಡಿ ತಮ್ಮ ಶಾಲೆಯ ಮಕ್ಕಳ ಕನಸನ್ನು ನನಸು ಮಾಡಿದ್ದಾರೆ. ಇಂತಹ ಶಿಕ್ಷಕರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಿರೋದು, ಏನಂತೀರಾ? ಹೆಣ್ಣು ಮಗು ಜನಿಸಿದರೆ 1 ರೂಪಾಯಿ ಕಾಸು ತೆಗೆದುಕೊಳ್ಳುವುದಿಲ್ಲ, ಉಚಿತವಾಗಿ ಚಿಕಿತ್ಸೆ ನೀಡುತ್ತಾರೆ ಡಾಕ್ಟರ್ ಶಿಪ್ರಾದಾರ್. ಹೌದು, ಬನಾರಸ್ನ ವೈದ್ಯೆ ಶಿಪ್ರಾದಾರ್ ತಮ್ಮ ಆಸ್ಪತ್ರೆಯಲ್ಲಿ ಹೆಣ್ಣು ಮಗು ಜನಿಸಿದರೆ 1 ರೂಪಾಯಿ ಬಿಡಿಗಾಸು ತೆಗೆದುಕೊಳ್ಳದೆ ಉಚಿತವಾಗಿ ಹೆರಿಗೆ ಮಾಡಿಸುತ್ತಾರೆ. ಇದುವರೆಗೂ 100ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿದ್ದಾರೆ. ನಟಿ ರಚಿತಾ ರಾಮ್ ವಿರುದ್ಧ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ತಂಡ ಫಿಲ್ಮ್ ಚೇಂಬರ್ಗೆ ದೂರು ನೀಡಿದೆ. ಈ ವಿಚಾರವಾಗಿ ಅವರನ್ನು ಕರೆಸಿ ವಿಚಾರಣೆ ನಡೆಸುತ್ತೇವೆ ಎಂದು ಸಾರಾ ಗೋವಿಂದ್ ಅವರು ಹೇಳಿದ್ದಾರೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ. ಹೀಗೆ ನಾನು ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ. ಧನ್ಯವಾದ.